ಇವತ್ತು ನಾವು ಸಮಾಜದಲ್ಲಿ ಯಾವ ಯಾವ ಸ್ಥಿತ್ಯಂತರಗಳನ್ನು ಗಮನಿಸ್ತಾ ಇದ್ದೇವೆ. ಈ ಎಲ್ಲ ಸ್ಥಿತ್ಯಂತರಗಳ ಮಧ್ಯದಲ್ಲಿ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಾರಿ ಹೋದ ಸಂದೇಶಗಳನ್ನ ನಾವು ಇಂದು ಪುನರ್ ಅಧ್ಯಯನ ಮಾಡುತ್ತಾ, ಪುನರ್ ಮನನ ಮಾಡುತ್ತಾ ಅವುಗಳನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳಬೇಕಾದ ಅಗತ್ಯ ಎಂದಿಗಿಂತಲೂ ಇಂದು ಹೆಚ್ಚಾಗಿದೆ. ಬಸವ ಎಂಬ ಹೆಸರೇ ಶರಣ ಸಾಹಿತ್ಯದ ಸಹೃದಯರಿಗೆ ಒಂದು ರೋಮಾಂಚನವನ್ನುಂಟು ಮಾಡುತ್ತದೆ, ಸಂಚಲನವನ್ನು ತರುತ್ತದೆ. ಬಸವ ಎಂಬುದು ಶರಣ ಸಾಹಿತ್ಯವನ್ನ ಪ್ರೀತಿಸುವ, ಶರಣ ಸಂಸ್ಕೃತಿಯಲ್ಲಿ ಜೀವಿಸುವ ಸಹೃದಯರಿಗೆ ನಿಜಕ್ಕೂ ಕೂಡ ಅದ್ಭುತವಾದ, ಅದು ಕೇವಲ ಒಂದು ಬಸವ ಎಂಬುದು ಅದ್ಭುತವಾದ ಹೆಸರು ಮಾತ್ರವಲ್ಲ, ಸಹೃದಯರಿಗೆ ಅದು ಭಕ್ತಿಯ ಉಸಿರು. ಬಸವ ಅದನ್ನೇ ಒಬ್ಬ ದಾರ್ಶನಿಕ ಕವಿ ಬಸವನೆಂದಡೆ ಪಾಪ ದೆಸಗೆಟ್ಟು ಪೋಪುದು ಪುಣ್ಯ ಎಯ್ದುವುದು ಎನ್ನುತ್ತಾರೆ. ಬಸವ ಎಂಬ 3 ಅಕ್ಷರಗಳು ನಿಜಕ್ಕೂ ಅದು ಕೇವಲ ವ್ಯಕ್ತಿನಾಮವಲ್ಲ, ಅದು ಶಕ್ತಿವರ್ಧಕ, ಅದು ಭಕ್ತಿ ಪ್ರೇರಕ, ಯುಕ್ತಿದಾಯಕ. ಅಷ್ಟೇ ಅಲ್ಲ, ಭಕ್ತಿ ಶಕ್ತಿಗಳ ಮೂಲಕವೇ ಅದು ಮುಕ್ತಿಪ್ರದಾಯಕ. ಬಸವಾದಿ ಪ್ರಮತರು ಸಾರಿದ ವಚನ ಸಾಹಿತ್ಯ ಇಡೀ ವಿಶ್ವ ಸಾಹಿತ್ಯದಲ್ಲಿ ಅಪೂರ್ವವಾದ ಸಾಹಿತ್ಯ, ಅನನ್ಯವಾದ ಸಾಹಿತ್ಯ. ಬೇರೆ ಯಾವುದೇ ಭಾಷೆಯಲ್ಲಿರುವಂತಹ ಸಾಹಿತ್ಯ ಪ್ರಕಾರಗಳನ್ನ ಅನುಸರಿಸದೆ, ಯಾವುದೇ ಸಾಹಿತ್ಯದ ಪ್ರಕಾರಗಳನ್ನ ಅನುಕರಿಸದೆ, ಯಾವುದೇ ಸಾಹಿತ್ಯ ಪ್ರಕಾರವನ್ನ ಆದರ್ಶವಾಗಿಟ್ಟುಕೊಳ್ಳದೆ ಕನ್ನಡ ಭಾಷೆಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಸ್ಫುರಿಸಿದಂತಹ ಸಾಹಿತ್ಯ ವಚನ ಸಾಹಿತ್ಯ. ಅದಕ್ಕೋಸ್ಕರವೇ ನಾನಿದನ್ನ ಅಪೂರ್ವವಾದ ಸಾಹಿತ್ಯ ಎಂದು ಕರೆದದ್ದು. ಬೇರೆ ಯಾವುದೇ ಭಾಷೆಗಳಲ್ಲಿ ಕಂಡು ಬರದೇ ಇರುವಂತಹ ಒಂದು ಅನನ್ಯತೆ ಈ ವಚನ ಸಾಹಿತ್ಯಕ್ಕಿದೆ. ವಚನ ಸಾಹಿತ್ಯ ಪ್ರಜಾಪರವಾದ ಸಾಹಿತ್ಯ, ಇದು ಜೀವಪರವಾದ ಸಾಹಿತ್ಯ. ವಚನ ಸಾಹಿತ್ಯ ನಾನು ಮೊದಲೇ ಹೇಳಿದಂತೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತಹ ಸಾಹಿತ್ಯ. ಈ ಸಾಹಿತ್ಯ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯವೆಂಬುದು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಒಂದು ಅಪೂರ್ವವಾದ ಕಾಣಿಕೆ ಎಂದು ಹೇಳಬಹುದು. ಈ ಕಡೆ ಪದ್ಯವೂ ಅಲ್ಲದ, ಗದ್ಯವೂ ಅಲ್ಲದ ಒಂದು ವಿಶಿಷ್ಟವಾದ ಸಾಹಿತ್ಯವಿದು. ಅದನ್ನು ಕುರಿತು ಮಾತನಾಡುತ್ತಾ ತೀನಂ ಶ್ರೀಕಂಠಯ್ಯನವರು ಒಂದು ಮಾತು ಹೇಳ್ತಾರೆ, ವಚನಗಳ ಧಾಟಿ ಪದ್ಯದಷ್ಟು ಬಿಗಿ ಅಲ್ಲ, ಆದರೆ ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ ಎನ್ನುತ್ತಾರೆ. ಅಂದರೆ ಪದ್ಯಗಳಲ್ಲಿ ಕಂಡುಬರುವ ಲಯ ಇದರಲ್ಲಿ ಕಂಡುಬರುತ್ತದೆ, ಆದರೆ ಗದ್ಯದಲ್ಲಿರುವಂತಹ ಸ್ವಚ್ಛಂದತೆ ಇದರಲ್ಲಿಯೂ ಕಂಡುಬರುತ್ತದೆ. ಹಾಗಾಗಿ ವಚನ ಸಾಹಿತ್ಯವನ್ನ ಪದ್ಯ ಮತ್ತು ಗದ್ಯಗಳ ನಡುವಿನ ಒಂದು ಮಾದರಿ ಇದು ಎಂಬುದಾಗಿ ಶ್ರೀ ಬಸವನಾಳ್ ಎಂಬತಕ್ಕಂಥ ವಿದ್ವಾಂಸರು ಹೇಳ್ತಾರೆ. ವಚನ ಸಾಹಿತ್ಯ ಅನುಭಾವಿಗಳ ಸಾಹಿತ್ಯ, ಇದು ಆಚಾರ್ಯರ ಸಾಹಿತ್ಯವಲ್ಲ ಬಂಧುಗಳೇ. ಆಚಾರ್ಯರ ಸಾಹಿತ್ಯವೆಂದರೆ ಅದು ಬೌದ್ಧಿಕವಾದ, ಛಂದೋಬದ್ಧವಾದ, ವಿಶಿಷ್ಟವಾದ ಅಲಂಕಾರಿಕ ಅಥವಾ ಲಕ್ಷಣ ಗ್ರಂಥಗಳ ಲಕ್ಷಣಗಳಿಗೆ ಬದ್ಧವಾಗಿರುವಂತಹ ಸಾಹಿತ್ಯ. ಆಚಾರ್ಯರು ತಮ್ಮ ಕಾಲದಲ್ಲಿ ತಾವು ಕಂಡಂತಹ ಅನುಭವಗಳನ್ನ ಅಥವಾ ತಮ್ಮ ಕಾಲ್ಪನಿಕ ವಿಚಾರಗಳನ್ನ, ತಮ್ಮ ದಾರ್ಶನಿಕ ಸಂದೇಶಗಳನ್ನ ಕೃತಿಗಳ ರೂಪದಲ್ಲಿ ಕೊಟ್ಟು ತಮ್ಮ ಸಾಂವಿಧಾನಿಕವಾದ ಒಂದು ಮುದ್ರೆಯನ್ನು ಒತ್ತಿ ಹೋಗುತ್ತಾರೆ. ಅವು ಆಚಾರ್ಯರ ಕೃತಿಗಳು. ಆದರೆ ವಚನ ಸಾಹಿತ್ಯ ಆಚಾರ್ಯರ ಸಾಹಿತ್ಯವಲ್ಲ, ಅದು ಅನುಭಾವಿಗಳ ಸಾಹಿತ್ಯ. ಅನುಭಾವಿಗಳಾದವರು ತಮ್ಮ ಸಮಕಾಲೀನ ಸಂದರ್ಭವನ್ನ, ಸಮಕಾಲೀನ ಸಮಾಜವನ್ನ ತಾವು ಕಂಡಂತೆ ಅದನ್ನ ಸುಧಾರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಾ ಹೃದಯದಿಂದ ಬಂದಂತಹ ಸಾಹಿತ್ಯವಾಗಿರ್ತದೆ. ಅದನ್ನ ಹೃದಯಕ್ಕೆ ಮುಟ್ಟಿಸುವಂತೆ ಬಿಡಿ ಬಿಡಿಯಾದ ಮಾತುಗಳಲ್ಲಿ ಅವರು ಹೇಳಿ ಹೋಗಿರುತ್ತಾರೆ. ಅವರ ಅನುಯಾಯಿಗಳಾಗಿ ಮುಂದೆ ಬಂದಂತಹವರು ಅಂತಹ ಸಾಹಿತ್ಯದ ಬಿಡಿ ಮುತ್ತುಗಳನ್ನ ಆಯ್ದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ವಚನಗಳು ಅದೇ ರೀತಿ ಸೃಷ್ಟಿಯಾಗಿರುವುದು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮತರು ಬಿಡಿಮುತ್ತುಗಳ ರೂಪದಲ್ಲಿ ಹೇಳಿ ಹೋದಂತಹ ಆ ನುಡಿಮುತ್ತುಗಳು ಏನಿವೆಯೋ ಅವು ಅನುಭಾವದಿಂದ, ಅನುಭಾವದ ಬೆಳಕಿನಲ್ಲಿ ಸ್ಫುರಿಸಿದಂತಹ ನುಡಿಮುತ್ತುಗಳು. ಇದೇ ರೀತಿ ನಮ್ಮ ಇಡೀ ವಿಶ್ವ ಸಾಹಿತ್ಯದಲ್ಲಿ ಗಮನಿಸಿದಾಗ ಯೇಸು ಕ್ರಿಸ್ತನು ಸಾರಿದ ಸಂದೇಶಗಳು ಬೈಬಲ್ ರೂಪದಲ್ಲಿ, ಮಹಮ್ಮದ್ ಪೈಗಂಬರ್ ಸಾರಿದಂತಹ ಅನೇಕ ದಾರ್ಶನಿಕ ವಿಚಾರಗಳು ಕುರಾನ್ ರೂಪದಲ್ಲಿ, ಯೇಸುವಿನ ಬೋಧೆಯಂತೆ ಬೈಬಲ್ ಹೇಗೆ ಬಂತೋ ಬುದ್ಧನು ಬೋಧಿಸಿದಂತಹ ಬೋಧೆಗಳು ತ್ರಿಪಿಟಕಗಳ ರೂಪದಲ್ಲಿ ಹೇಗೆ ಜಗತ್ತಿನಲ್ಲಿ ಇವತ್ತು ಪ್ರಸಿದ್ಧವಾಗಿವೆಯೋ, ವಚನಗಳು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ತಾವು ತಮ್ಮ ಅನುಭವದ ಬೆಳಕಿನಲ್ಲಿ ಕಂಡರಿಸಿದಂತಹ ಆ
ಬಿಳಿಮುತ್ತುಗಳು ಇವತ್ತು ವಚನ ಸಾಹಿತ್ಯ ಎಂಬ ವಿಶಿಷ್ಟವಾದ ಸಾಹಿತ್ಯವಾಗಿ ನಾಡಿನ ಮನೆ ಮನೆಗಳಲ್ಲಿ ಇವು ಪಸರಿಸಿವೆ. ಬಂಧುಗಳೇ, ವಚನ ಎಂಬುದು ಏನು? ವಚನ ಸಾಹಿತ್ಯದ ಅಧ್ಯಯನ ಯಾಕೆ ಆಗಬೇಕು? ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬನು ಕೂಡ ಆಲೋಚನೆ ಮಾಡಬೇಕಾದಂತಹ ಅಗತ್ಯ ಇವತ್ತಿದೆ.